ಅಮೆರಿಕದಲ್ಲಿರುವ ಪ್ರಪಂಚದ ಅತಿ ದೊಡ್ಡ ಮಿಲಿಟರಿ ಮ್ಯೂಸಿಯಂ ಪಾರ್ಟ್ 1 ವಿಡಿಯೋದಲ್ಲಿ ನಾವು ವರ್ಲ್ಡ್ ವಾರ್ 1, ವರ್ಲ್ಡ್ ವಾರ್ 2, ಕೊರಿಯನ್ ವಾರ್ ಮತ್ತೆ ಸೌತ್ ಈಸ್ಟ್ ಏಷ್ಯಾ ವಾರ್ ಅಲ್ಲಿ ಯೂಸ್ ಮಾಡಿದ್ದಂತ ಯುದ್ಧ ವಿಮಾನಗಳು, ಬಾಂಬ್ಗಳು ಮತ್ತೆ ವೆಪನ್ಸ್ ಇದನ್ನೆಲ್ಲ ನೋಡಿದ್ವಿ. ಇವತ್ತು ಅದರದೇ ಮುಂದುವರಿದ ಭಾಗ ಪಾರ್ಟ್ 2 ವಿಡಿಯೋದಲ್ಲಿ ಕೋಲ್ಡ್ ವಾರ್ ಅಲ್ಲಿ ಯಾವ್ಯಾವ ಯುದ್ಧ ವಿಮಾನಗಳನ್ನ ಯೂಸ್ ಮಾಡಿದ್ರು, ಯಾವ್ಯಾವ ಮಿಸೈಲ್ಸ್ ನ ಯೂಸ್ ಮಾಡಿದ್ರು, ನಾಸಾ ಅವರ ಸ್ಪೇಸ್ ಕ್ರಾಫ್ಟ್ಸ್ ಹೇಗಿರುತ್ತೆ, ಸ್ಯಾಟಲೈಟ್ಸ್ ಹೇಗಿರುತ್ತೆ, ಆಮೇಲೆ US ಪ್ರೆಸಿಡೆಂಟ್ಸ್ ಯೂಸ್ ಮಾಡ್ತಿದ್ದಂಥ ಫ್ಲೈಟ್ಸ್ ಹೇಗಿರುತ್ತೆ, ಆ ಫ್ಲೈಟ್ಸ್ ಒಂದು ಟೂರ್ನ ನೋಡೋಣ ಬನ್ನಿ. ಪಾರ್ಟ್ 1 ವಿಡಿಯೋನ ನೋಡಿಲ್ಲ ಅಂದರೆ ಮೇಲೆ ಬರ್ತಾ ಇರೋ ಲಿಂಕ್ನ ಕ್ಲಿಕ್ ಮಾಡಿ ವಿಡಿಯೋನ ನೋಡ್ಬೋದು. ಮತ್ತ್ಯಾಕ್ ತಡ, ಬನ್ನಿ ಪಾರ್ಟ್ 2 ವಿಡಿಯೋನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಕ್ಯಾಮರಾ ಕಣ್ಣು ಯೂಟ್ಯೂಬ್ ಚಾನಲ್. ನಾವೀಗ ಎಂಟರ್ ಆಗ್ತಿರೋದು ಕೋಲ್ಡ್ ವಾರ್ ಗ್ಯಾಲರಿ. ಈಗ ನೋಡ್ತಾ ಇರೋ ವಿಮಾನಗಳೆಲ್ಲ ಕೋಲ್ಡ್ ವಾರ್ ಟೈಮ್ನಲ್ಲಿ ಯೂಸ್ ಮಾಡಿದ್ದಂಥ ಯುದ್ಧ ವಿಮಾನಗಳು. ಇವಾಗ ನೋಡ್ತಾ ಇರೋದು ಮಾರ್ಕ್ 7 ನ್ಯೂಕ್ಲಿಯರ್ ಬಾಂಬ್. ಇದು US ಆರ್ಮಿಯವರು ಯೂಸ್ ಮಾಡಿದಂಥ ಫಸ್ಟ್ ಟ್ಯಾಕ್ಟಿಕಲ್ ಫ್ಯೂಷನ್ ಬಾಂಬ್ ಆಗಿತ್ತು. ಇದು ನೋಡಿ, ಯುದ್ಧ ವಿಮಾನಗಳಲ್ಲಿ ಹಾರ್ಡ್ವೇರ್ ಹೇಗಿರುತ್ತೆ, ಎಷ್ಟು ಕನ್ಸ್ಟ್ರಕ್ಟ್ ಮಾಡಿರ್ತಾರೆ, ಗನ್ಸ್ ಎಲ್ಲಿದೆ, ಬುಲೆಟ್ಸ್ ಎಲ್ಲಿದೆ ಅನ್ನೋದೆಲ್ಲ ಎಷ್ಟು ನೀಟಾಗಿ ಗೊತ್ತಾಗ್ತಿದೆ. ಇದು ಯುದ್ಧ ವಿಮಾನದ ಸ್ಕೆಲಿಟನ್ ತರ ಇತ್ತು. ಇವಾಗ ನೋಡ್ತಾ ಇರೋ ವಿಮಾನ ಬಂದು ಆಕ್ ವಿಮಾನ ಅಂತ. ಇದನ್ನ ಹದ್ದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡಿದ್ದಾರೆ. ಯುದ್ಧ ವಿಮಾನಗಳು ಅಂತ ತಗೊಂಡ್ರೇನೆ ಅದರಲ್ಲಿ ಈ ಆಕ್ ವಿಮಾನ ಒಂದು ಸ್ಪೆಷಲ್ ವಿಮಾನ ಆಗಿದೆ. ಇದು ಒಂದು ಯುದ್ಧ ವಿಮಾನದ ಒಳಗೆ ಹೇಗಿರುತ್ತೆ ಅಂತ ನಾವು ನೋಡ್ಬೋದು. ಮತ್ತೆ ಇವೆಲ್ಲ ಸ್ವಲ್ಪ ಮಾಡರ್ನ್ ವಾರ್ ಫ್ಲೈಟ್ಸ್. ಇದು ಒಂದು ಫ್ಲೈಟ್ ನ ಕಾಕ್ಪಿಟ್.
ಇಲ್ಲಿ ಪೈಲಟ್ಸ್ ಆಪರೇಟ್ ಮಾಡೋ ಕಡೆ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಹೇಗಿರುತ್ತೆ ಅನ್ನೋದನ್ನೆಲ್ಲ ನಾವಿಲ್ಲಿ ಕೂತು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಏರ್ಫೋರ್ಸ್ ಅವರು ಯುದ್ಧದ ಟೈಮಲ್ಲಿ ಬರೀ ವಿಮಾನಗಳಷ್ಟೇ ಅಲ್ಲ, ಕಾರು, ಬೈಕ್ಗಳು ಇದನ್ನೆಲ್ಲ ಯೂಸ್ ಮಾಡ್ತಿದ್ರು. ಇವಾಗ ಏನ್ ನೋಡ್ತಾ ಇದ್ದೀರಾ, ಇವೆಲ್ಲ ಕ್ಷಿಪಣಿಗಳು ಅಂದ್ರೆ ಮಿಸೈಲ್ಸ್. ನೋಡ್ಬೋದು ನೀವು ಎಷ್ಟು ದೊಡ್ಡದಾಗಿದೆ ಇದೆಲ್ಲ ಅಂತ. ಈ ಮಿಸೈಲ್ಸ್ ನ ಗ್ರೌಂಡ್ ಲೆವೆಲ್ ಇಂದ ಲಾಂಚ್ ಮಾಡಿದ್ರೆ ಶತ್ರುಗಳ ಏರ್ ಕ್ರಾಫ್ಟ್ ನೇ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡ್ತಿತ್ತು. ಅಷ್ಟು ಪವರ್ಫುಲ್ ಮಿಸೈಲ್ಸ್ ಆಗಿತ್ತು ಇವೆಲ್ಲ. ಇನ್ನು ಇದೆಲ್ಲ ನಾಸಾ ಅವರ ಸ್ಪೇಸ್ ಸೂಟ್ಸ್. ಈಗ ನೋಡ್ತಾ ಇರೋದು ಸ್ಪೇಸ್ ಶಟಲ್ ಎಕ್ಸ್ಟ್ರಾ ವೆಹಿಕ್ಯುಲರ್ ಮೊಬಿಲಿಟಿ ಯೂನಿಟ್ ಅಂತ. ಇಲ್ಲಿ ನೋಡ್ಬೋದು ಎಷ್ಟು ವೆರೈಟಿ ಆಫ್ ಸ್ಪೇಸ್ ಸೂಟ್ಸ್ ನ ಇಟ್ಟಿದ್ದಾರೆ ಅಂತ. ಈ ಸ್ಪೇಸ್ ಸೂಟ್ ನ ಸ್ಪೇಸ್ ಅಲ್ಲಿ ಏನಾದ್ರೂ ಕೆಲಸ ಮಾಡಬೇಕು ಅಂದಾಗ ಹಾಕೋತಿದ್ರು. ಈಗ ನೋಡ್ತಾ ಇರೋದು ಸ್ಪೇಸ್ ಶಟಲ್ ಅಡ್ವಾನ್ಸ್ ಕ್ರೂ ಎಸ್ಕೇಪ್ ಸೂಟ್ ಅಂತ. ಈ ಸೂಟ್ ನ ಸ್ಪೇಸ್ ಶಟಲ್ ಲಾಂಚ್ ಆಗುವಾಗ ಮತ್ತೆ ಅರ್ತ್ಗೆ ರಿಟರ್ನ್ ಆಗುವಾಗ ಮಾತ್ರ ಹಾಕೋತಿದ್ರು. ಇದು ಒಂದು ಸ್ಯಾಟಲೈಟ್. ನೋಡ್ಬೋದು ನೀವು ಇದು ಎಷ್ಟು ದೊಡ್ಡದಾಗಿದೆ ಅಂತ. ಇಷ್ಟು ದೊಡ್ಡ ಸ್ಯಾಟಲೈಟ್ಸ್ನೇ ರಾಕೆಟ್ಸ್ ಮೇಲೆ ತಗೊಂಡೋಗಿ ಲಾಂಚ್ ಮಾಡೋದು. ಇದು ಅಪೋಲೋ 15 ಮಾಡ್ಯೂಲ್. ಈ ಮಾಡ್ಯೂಲ್ ಇಂದನೇ 4 ಕ್ರೂ ಮೆಂಬರ್ಸ್ ಮೂನ್ ಇಂದ ಬಂದು ಭೂಮಿ ಮೇಲೆ ಲ್ಯಾಂಡ್ ಆಗಿದ್ದು. ಸ್ಪೇಸ್ ಗ್ಯಾಲರಿ ಆದ್ಮೇಲೆ ನಾವು ಹೋಗಿದ್ದು ಪ್ರೆಸಿಡೆನ್ಷಿಯಲ್ ಗ್ಯಾಲರಿಗೆ. ಇವಾಗ ಏನ್ ನೋಡ್ತಾ ಇದ್ದೀರಾ, ಇದೆಲ್ಲ US ಪ್ರೆಸಿಡೆಂಟ್ಸ್ ಯೂಸ್ ಮಾಡ್ತಿದ್ದಂತ ಫ್ಲೈಟ್ಸ್. ನಾವು ಕೂಡ ಈ ಫ್ಲೈಟ್ಸ್ ನ ಒಳಗಡೆ ಹೋಗಿ ನೋಡೋ ಅಂತ ಒಂದು ಆಪ್ಷನ್ ಇಟ್ಟಿದ್ರು. ಬನ್ನಿ ನಾವು ಇದ್ರ ಒಳಗಡೆ ಹೋಗಿ ಫ್ಲೈಟ್ಸ್ ಹೇಗಿರುತ್ತೆ ಪ್ರೆಸಿಡೆಂಟ್ಸ್ ಯೂಸ್ ಮಾಡೋದು ಅಂತ ನೋಡೋಣ. ಪ್ರೆಸಿಡೆಂಟ್ಸ್ ಯೂಸ್ ಮಾಡ್ತಾ ಇದ್ದಿದ್ದ ಫ್ಲೈಟ್ಸ್ ಅಂದ್ರೆ ಕೇಳಬೇಕಾ, ತುಂಬಾನೇ ಲಕ್ಸುರಿಯಸ್ ಆಗಿತ್ತು. ಇಲ್ಲಿ ತುಂಬಾನೇ ಫೆಸಿಲಿಟೀಸ್ ಕೂಡ ಇತ್ತು. ಇದು ಪ್ರೆಸಿಡೆಂಟ್ ಫ್ಲೈಟ್ ಅಲ್ಲಿರೋ ಕಿಚನ್. ಇದು ಇನ್ನೊಂದು ಪ್ರೆಸಿಡೆಂಟ್ ಫ್ಲೈಟ್. ಇದ್ರ ಒಳಗಡೆ ಹೇಗಿದೆ ಅಂತ ನೋಡೋಣ. ಈ ಫ್ಲೈಟ್ ಅಲ್ಲೂ ಕಿಚನ್ ಇದೆ. ಇನ್ನು ಸೀಟ್ಸ್ಗಳನ್ನ ನೋಡ್ಬೋದು ನೀವು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ.
ಮ್ಯೂಸಿಯಂ ಇಂದ ಆಚೆ ಬಂದ ಮೇಲೂ ಕೂಡ ಒಂದು ದೊಡ್ಡ ಗ್ರೌಂಡ್ ಅಲ್ಲಿ ತುಂಬಾನೇ ದೊಡ್ಡ ದೊಡ್ಡ ಯುದ್ಧ ವಿಮಾನಗಳನ್ನ ಇಟ್ಟಿದ್ದಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೊತೀನಿ. ಇದೇ ಥರ ವಿಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.